ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಕ್ಷಮೀರಲಿ ತಂದೆ ಅನ್ನೋ ಒಂದು ಅದ್ಭುತ ಸಿನಿಮಾ ಬರ್ತಾ ಇದೆ. ಹೊಸೊಬ್ರು ಮಾಡ್ತಿರೋ ಸಿನಿಮಾ. ಸದ್ಯಕ್ಕೆ ನನ್ನ ಜೊತೆ ಈ ಸಿನಿಮಾದ ನಿರ್ಮಾಪಕರಾಗಿರುವಂತ ಅವರನ್ನ ಮೂಕ್ ಸುರೇಶ್ ಅನ್ನೋ ಒಂದು ಹೆಸರಿನಿಂದ ಎಲ್ಲರಿಗೂ ಚಿರಪರಿಚಿತ. ಸೊ ಸದ್ಯಕ್ಕೆ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಸರ್, ನಾನು ಸಿನಿಮಾದ ಟ್ರೈಲರ್ ನೋಡಿದೆ. ನಿಮ್ಮ ಪಾತ್ರ ಏನಿದೆ ಒಂಥರ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ನೆಗೆಟಿವ್ ಶೇಡ್ ಇದೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ನೋಡಿ, ನಾನು ಹಾಸ್ಯ ಪಾತ್ರಗಳು ಮಾಡೋದ್ರ ಜೊತೆಗೆ ಎಲ್ಲೆಲ್ಲೋ ಒಂದೊಂದು ಕಡೆ ಸಿಗುತ್ತೆ ಒಂದು ನೆಗೆಟಿವ್ ರೋಲು. ನನಗೆ ಹಾಸ್ಯ ಪಾತ್ರನೂ ಖುಷಿ ಆಗುತ್ತೆ, ನೆಗೆಟಿವ್ ಪಾತ್ರನೂ ಇಷ್ಟ ಆಗುತ್ತೆ. ನಾವು ವೆರೈಟಿ ವಿಭಿನ್ನವಾದ ಪಾತ್ರಗಳನ್ನು ಮಾಡೋದ್ರ ಮೂಲಕ ನಮ್ಮ ಅಭಿನಯದ ಆಯಾಮ ಕೂಡ ಜನಗಳಿಗೆ ತಲುಪುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಈ ಚಿತ್ರದಲ್ಲಿ ನನಗೆ ನಮ್ಮ ಸಹ ನಿರ್ದೇಶಕ ಮತ್ತು ಕ್ಯಾಮ್ರಾಮನ್ನು, ನಮ್ಮ ಸಾಹಿತಿಗಳು ಎಲ್ಲರೂ ಸೇರಿ, ನೀವು ಈ ಬ್ಲ್ಯಾಕ್ ಮೇಲಿಂಗ್ ರೋಲ್ ಮಾಡಲೇಬೇಕು, ಕತೆ ಓದಿದ ತಕ್ಷಣ ನೀವೇ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲರ ಅಭಿಪ್ರಾಯ ಮತ್ತು ಒತ್ತಾಯದ ಮೇರೆಗೆ ನಾನು ಈ ಪಾತ್ರವನ್ನು ಮಾಡಿದ್ದೀನಿ. ನನಗನ್ಸುತ್ತೆ, ಅಯ್ಯೋ ಈ ಜನ ಎಲ್ಲ ನಾನು ಬೈಕೋತಾರಲ್ಲಪ್ಪ ಅಂತ. ಆದರೂ ಕೂಡ ಆ ಬೈಕೊಳ್ಳೋದೇನಂತಂದರೆ ಆ ಪಾತ್ರ ಒಳ್ಳೆ ಪರಿಣಾಮ ಬೀರಿದೆ, ಅದಕ್ಕೋಸ್ಕರ ಬೈಕೋತಾರೆ ಅಂತ ನಾವು ತಿಳ್ಕೊಬೇಕು. ಒಬ್ಬ ಕಲಾವಿದನಾಗಿ ಎಲ್ಲ ಪಾತ್ರಕ್ಕೂ ನಾವು ರೆಡಿಯಾಗಿರ್ಬೇಕು. ಸರ್, ನಾನು ಟ್ರೈಲರ್ ಅಲ್ಲಿ ನೋಡಿದೆ, ಕೆಲವೊಂದು ಏನಂತ ಹೇಳಿದ್ರೆ ಈ ಸಿನಿಮಾ ಏನು ಪ್ರಾಮಾಣಿಕತೆಯ ಸುತ್ತುತ್ತೆ ಅನ್ನೋ ಒಂದು ಸಣ್ಣ ಕುರುಹು ಸಿಕ್ತು ನಮಗೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಮನುಷ್ಯ, ನಾನು ಹೇಳೋದು ಇಡೀ ಸಮಾಜದಲ್ಲಿ ಪ್ರಾಮಾಣಿಕತೆ ಎಲ್ಲಿ ಇದೆ ಅಲ್ಲಿ ಸತ್ಯ ಇದೆ ಅಂತ ಅನ್ಸುತ್ತೆ ನನಗೆ. ನೀವು ಕೊರೋನಾ ಟೈಮಲ್ಲೇ ನೋಡಿರ್ಬೇಕು, ಯಾರು ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದರೆ ಅಲ್ಲಿ ಪ್ರತಿಯೊಬ್ಬ ಮನುಷ್ಯನು ಮಾನವೀಯತೆಯಿಂದ ಒಬ್ರನ್ನೊಬ್ರನ್ನ ಬದುಕಿಸ್ಕೊಂಡ. ಎಷ್ಟೇ ದುಡ್ಡಿದ್ರು ಕೂಡ, ಎಷ್ಟೇ ಬಲಿಷ್ಠವಾಗಿದ್ರು ಕೂಡ, ಬಲಿಷ್ಠವಾಗಿದ್ದನು ಕೊರೋನಾಗೆ ಬಲಿಯಾದ, ದುಡ್ಡಿದ್ದನು ಕೊರೋನಾಗೆ ಬಲಿಯಾದ. ಜರ್ಮನಿಯೆಲ್ಲ ಬೀದಿನಲ್ಲಿ ದುಡ್ಡು ಚೆಲ್ಲಾಡ್ತಾ ಇತ್ತು. ಅದರಿಂದ ನೀವು ಎಷ್ಟರ ಮಟ್ಟಿಗೆ ಎಲ್ಲಿವರೆಗೂ ಪ್ರಾಮಾಣಿಕವಾಗಿರ್ತೀರೋ ಅಲ್ಲಿವರೆಗೂ ನಿಮ್ಮನ್ನು ಸತ್ಯ ಕಾಪಾಡುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದರೆ ನಿಜವಾಗ್ಲೂ ಪ್ರಾಮಾಣಿಕತೆಯಲ್ಲಿ ನೋಡಿ, ಹಣ ಎಷ್ಟೇ ಸಂಪಾದನೆ ಮಾಡೋವ್ರಿಗೂ ಕಷ್ಟಪಟ್ಟು ದುಡಿತಾನೆ ಮನುಷ್ಯ. ಇಡೀ ದೇಹವನ್ನು ದಂಡಿಸ್ತಾನೆ, ಮಾನಸಿಕವಾಗಿ ದುರ್ಬಲನಾಗ್ತಾನೆ. ಸಂಪಾದನೆ ಮಾಡಿ ಎಲ್ಲ ಕೂಡಿಟ್ಟು ಹಣವನ್ನು ಅನುಭವಿಸುವಂಥ ಹೊತ್ತಿಗೆ ಅವನಿಗೆ ಈ ಕಾಯಿಲೆಗಳು ಬರುತ್ತೆ, ಮನಸ್ಸು ದುರ್ಬಲವಾಗುತ್ತೆ, ಅನುಭವಿಸೋಕ್ಕಾಗಲ್ಲ. ಅದರಿಂದ ಅದನ್ನೆಲ್ಲ ಬದಿಗೊತ್ತಿ ನೆಮ್ಮದಿಯನ್ನ, ಆರೋಗ್ಯವನ್ನ ಪ್ರಾಮಾಣಿಕತೆಯ ಮೂಲಕ ಹುಡುಕೊಂಡ್ರೆ ಮನುಷ್ಯ ಕೊನೆ ಆಯಸ್ವರೆಗೂ ಸಂತೋಷವಾಗಿರ್ತಾನೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಸರ್, ನಾನು ಅದೇ ಈಗ ಒಂದು ಗ್ಲಿಂಪ್ಸ್ ನೋಡಿದೆ, ಒಂದು ಸಾಂಗ್ ಇದು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಸೊ ಆ ಸಾಂಗ್ ಬಗ್ಗೆ ಒಂದು ಹೇಳ್ಬೋದಾ ಸರ್? ಮೇಡಮ್, ಈಗ ನನಗೆ ಈ ಸಿನಿಮಾದಲ್ಲಿ ಕತೆ ಏನಿದೆ, ಸಾ ಹರೀಶ್ ಅವ್ರದ್ದು ಕತೆ. ಮೂಲಭೂತವಾಗಿ ಆ ಹಾಡು ಆ ಕಥೆಯಲ್ಲಿ ಇರಲಿಲ್ಲ. ನಾನು ಈ ಸಿನಿಮಾ ಮಾಡಿದಾಗ ಈ ಹಾಡನ್ನ ಇಲ್ಲೊಂದು ಹಾಡು ಬೇಕಾಗಿತ್ತಲ್ಲ ಅಂತ ನಾನು ಯಾವುದೋ ಒಂದು 2-3 ಕವನ ಸಂಕಲನ ಓದ್ತಾ ಇದ್ದೆ. ಭಾಗ್ಯಲಕ್ಷ್ಮಿ ಹುರುಗಡ್ಡೆ ಅಂತ ಅಂದ್ಬಿಟ್ಟು ನನಗೆಲ್ಲೋ ಭೇಟಿಯಾದ್ರು ಅವರು. ಬೇರೆ ಬೇರೆ ಇಡೀ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಕವನಗಳನ್ನು ತಂದಿದ್ರು. ಒಂದು ಸ್ಪರ್ಧೆ ಇತ್ತು. ಒಂದು ಹೆಚ್ಚು ಕಡಿಮೆ 200-300 ಜನ ಇದ್ರು. 200-300 ಕವಿತೆಗಳನ್ನ ಕೇಳ್ತಾ ಇದ್ದೆ. ಅಲ್ಲಿ ಯಾರೋ ಒಬ್ರು ಬಂದು ನನ್ನ ಫೋಟೋ ತೆಗೆಸ್ಕೊಂಡು ನನಗೆ ಆ ಕವನ ಸಂಕಲನವನ್ನ ಕೊಟ್ಟರು. ಅದನ್ನು ಆ ಪುಟಗಳನ್ನು ತಿರುಗಿಸ್ತಾ ಇದ್ದಾಗ ನನ್ನ ಸಿನಿಮಾಗೆ ಆ ಕತೆಗೆ ಹೊಂದಾಣಿಕೆ ಆಗುವಂಥದ್ದು ಒಂದು ಕವನ ಕಾಣಿಸ್ತದಲ್ಲಿ. ಅದರಲ್ಲಿ ಇಡೀ ಸಿನಿಮಾದಲ್ಲಿ ನಾನು ಹಾಡೇ ಬೇಡ ಅಂತಿದ್ದೋನು, ಬರೀ ಆಲಾಪನೆಗಳಲ್ಲಿ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಸಿನಿಮಾವನ್ನು ಮುಗಿಸೋಣ, ಸಾಕಿದು. ನಾನು ಕಲಾತ್ಮಕ ಚಿತ್ರ ಅಂತ ಮಾಡೋದಕ್ಕೆ ಹೋಗಿ ಕೊನೆಗೆ ಬ್ರಿಡ್ಜ್ ಫಿಲಮ್ ಅಂತ ಆಗಿ ಕೊನೆಗೆ ಕಮರ್ಷಿಯಲ್ ಮಾಡ್ಬೋದಿತ್ತೇನೋ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಟಚ್ ಕೊಡೋಣ ಅಂತ ಈ ಎಮೋಷನ್ಗೆ ಆ ಸಾಂಗ್ನ ಇಟ್ಕೊಂಡೆ. ಅದನ್ನು ನಮ್ಮ ಪುಣ್ಯೇಶ್ ಅಂತ ಅಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟ್ರು, ಸಿದ್ದರಾಮ್ ಕೇಸಾಪುರ ಅಂತ ಅಂದ್ಬಿಟ್ಟು ಅದ್ಭುತವಾದಂಥ ಸಿಂಗರು, ಗಾಯಕರು. ಇವತ್ತು ಬರ್ಬೇಕಾಯ್ತು ಅವರು. ಆ ಸ್ಟುಡಿಯೋದಲ್ಲಿ ಕೆಲಸ ಮುಗ್ದಿಲ್ಲ ಅಂತ ಬಂದಿಲ್ಲ ಅವರು. ಎಲ್ಲರೂ ಅವ್ರ ಚಟುವಟಿಕೆಯಲ್ಲಿದ್ದಾರೆ. ಅದರಿಂದ ತಡ ಆಗಿದೆ. ಅವರು ಹಾಡಿದ್ದಾಗ, ಹಾಡಿದ ಮೇಲೆ ಆ ಹಾಡಿಗೆ ಅಂಥ ಮೆರುಗು ಬಂತು. ನಾನು ರೈಟರ್ನ ಕೇಳಲೇ ಇಲ್ಲ. ನಾನು ಇಲ್ಲಿಗೊಂದು ಹಾಡಾಕೋಣ ಅಂತ ನಾನು ಹಾಡನ್ನು ರೆಕಾರ್ಡಿಂಗ್ ಮಾಡಿಸಿ ಅಲ್ಲಿಗೆ ನಾನು ಜೋಡಿಸ್ಬಿಟ್ಟೆ. ಜೋಡಿಸಿದಾಗ ಆ ದೃಶ್ಯಕ್ಕೆ ಇನ್ನಷ್ಟು ಒತ್ತು ಕೊಟ್ಟು ಒಂಥರ ಬಂಪರ್ ಆಗ್ಬಿಡ್ತದೆ.
ಜನ ಎಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ. ಸರ್ ಏನ್ ಸರ್ ಈಗ ಸಾಂಗು ಯಾವ ಲೆವೆಲ್ಗಿದೆ ಸಾಂಗು ಅಬ್ಬಾ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಕೂಡ ಮೆಚ್ಕೊಂಡ್ರು. ಅದು ನೋಡೋಣ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇನ್ನೂ ಆಚೆಗೆ ಬಿಟ್ಟಿರಲಿಲ್ಲ, ಇನ್ನು ನಾಳೆ ನಾಡಿದ್ರಿಂದ ಆಚೆಗೆ ಬರುತ್ತೆ. ನೋಡ್ಬೇಕು, ಇಡೀ ಕರ್ನಾಟಕದಲ್ಲಿ ಅದು ಹರಿದಾಡುತ್ತೆ. ಆ ಸಾಂಗ್ಗೆ ಇದೇ ಥರದ್ದು ಇನ್ನೊಂದು ಸಾಂಗ್ ಇತ್ತು, ಯಾವುದೋ ಒಂದು ಸಾಂಗು, ಬಟ್ ಆದರೆ ಆ ಲಿರಿಕ್ಸ್ ಬೇರೆ, ಒಂದು ಸ್ವಲ್ಪ ಕಂಟೆಂಟ್ ಒಂದೇ, ಬಟ್ ಆದರೆ ಇದರಲ್ಲಿ ಆ ಧ್ವನಿ ಮತ್ತು ಸಾಹಿತ್ಯ, ಸಂಗೀತ ಇದೆಯಲ್ಲ, ಅದೇ ಜೀವ ಕೊಡುತ್ತೆ ಈ ಸೀನ್ಗೆ, ಇಡೀ ಕತೆಗೆ, ಇಡೀ ಸಿನಿಮಾಗೆ. ಆ ಸಾಂಗು ಕೊನೆಗೆ ಜನ ಎದ್ದು ಹೋಗೋ ಅಷ್ಟೊಳಗೆ ಒಂದು ಒಳ್ಳೆ ಹಾಡನ್ನು ಕೇಳ್ಕೊಂಡು ಮನಸ್ಸನ್ನ ತುಂಬಿಸ್ಕೊಂಡು ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಸೊ ಕೊನೆಯದಾಗಿ ಸಿನಿಮಾ ಜೂನ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ಆಡಿಯನ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನನ್ನ ಆಡಿಯನ್ಸ್ಗೆ ಏನಂತಂದ್ರೆ, ನೋಡಿ, ನಾನು ಸುಮಾರು 40 ವರ್ಷಗಳ ಕಾಲ ಅಭಿನಯ ಮಾಡಿಕೊಂಡು ನಾನಾ ಚಿತ್ರಗಳಲ್ಲಿ ಪಾತ್ರ ಮಾಡ್ಕೊಂಡು ಬಂದಿನಿ. ಸಣ್ಣ ಪಾತ್ರ ಇರ್ಬೋದು, ದೊಡ್ಡ ಪಾತ್ರ ಇರ್ಬೋದು, ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ನಿಟ್ಟಿನಲ್ಲಿ ನಾನು ಸಾಕಷ್ಟು ಸಿನಿಮಾಗಳು ಜಾಳ ಆಗಿರುವಂಥ ಕಥೆಗಳನ್ನ ಸಿನಿಮಾನಲ್ಲೂ ನಾನು ಮಾಡಿದ್ದೀನಿ, ಒಳ್ಳೆ ಸಿನಿಮಾಗಳಲ್ಲೂ ಮಾಡಿದ್ದೀನಿ. ಒಳ್ಳೆ ಸಿನಿಮಾಗಳು ಕೆಲವು ಒಂದು ಪ್ರಚಾರ ಕಮ್ಮಿ ಆಗಿ ಆ ಥಿಯೇಟ್ರಿಗೆ ಬಂದು ಹಾಗೆ ಹೊರಟೋಗಿರೋಂಥದ್ದಿದೆ. ನನಗಂತೂ ತುಂಬ ಶಕ್ತಿ ಇಲ್ಲ ಪ್ರಚಾರಕ್ಕೆ, ದೊಡ್ಡ ಮಟ್ಟದ ಪ್ರಚಾರ ಕೊಡೋದಕ್ಕೆ ಮಾಡೋದಕ್ಕೆ. ಸಿನಿಮಾ ನೋಡಿ ಅವರೇ ಗೆಲ್ಲಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದರೆ ಒಳ್ಳೆ ನಿಜವಾಗ್ಲೂ ಸದಭಿರುಚಿಯ ಇಡೀ ಕುಟುಂಬ ಕೂತ್ಕೊಂಡು ನೋಡೋ ಅಂಥ ಚಿತ್ರವನ್ನ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಇದು ಪ್ರಾಮಾಣಿಕ ಪ್ರಯತ್ನ. ನಾವೆಲ್ಲ ಹೊಸಬರು ಸೇರ್ಕೊಂಡಿರುವಂಥ ಮಾಡಿರುವಂಥ ಚಿತ್ರ. ಹೊಸಬರು ಅಂತಂದರೆ ಚಿತ್ರರಂಗಕ್ಕೆ ಹೊಸಬರು ಅಲ್ಲ, ನಿರ್ದೇಶನ ಮತ್ತು ನಿರ್ಮಾಣಕ್ಕೆ ಹೊಸಬರು. ಆದ್ದರಿಂದ ಈ ಕಥಾವಸ್ತುವನ್ನು ಇಟ್ಕೊಂಡು ಒಳ್ಳೆ ಚಿತ್ರ ಮಾಡಿದ್ದೀವಿ. ಈ ಕಥಾವಸ್ತು ಪ್ರತಿಯೊಬ್ಬರಿಗೂ ಮನಸ್ಸನ್ನ ಮುಟ್ಸುತ್ತೆ. ಅದರಿಂದ ತಾವೆಲ್ಲರೂ ಚಿತ್ರವನ್ನು ನೋಡಿ ಚಿತ್ರವನ್ನು ಗೆಲ್ಲಿಸ್ಬೇಕು. ನಿಮಗೆ ಯಾವುದೇ ಕಾರಣಕ್ಕೂ ನಾನು ಕಳಪೆ ಚಿತ್ರ ಅಂತೂ ಮಾಡಿಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸ್ವಲ್ಪ ಕಡಿಮೆ ಖರ್ಚಿನಲ್ಲಿ ಚಿತ್ರವನ್ನ ಅಚ್ಚುಕಟ್ಟಾಗಿ ಮನಮುಟ್ಟುವಂತೆ ಪ್ರತಿಯೊಂದು ಮನಸ್ಸುಗಳನ್ನ ತಲುಪುವಂತ ಚಿತ್ರವನ್ನ ಮಾಡಿದ್ದೀನಿ ಅಂತ ನಾನು ಬಹಳ ಧೈರ್ಯದಿಂದ ಹೇಳ್ಕೊಳಕ್ ಇಚ್ಛೆ ಪಡ್ತೀನಿ. ಇದಾಗಿತ್ತು ಮೂಕ್ ಸುರೇಶ್ ಅವರ ಮಾತು. ಕನ್ನಡ ಚಿತ್ರವನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.